ಏಕೆ ಶಕುನಿ ಮೌನವಾಗಿ ನಿಂತೆ? ಏಕೆ ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆ ಬಿಟ್ಟೆಯಾ? ಒಂದು ವೇಳೆ ಮರೆತೆಯಾದರೆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವು. ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನೇ ಮರೆತೆಯಾ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಮಲ್ಲಗಳಿದ್ದಿರುವ ಆದಮ ಮರಳುಗಳಾಯ್ ಸದ್ದು ಏನಿ ಕುಕ್ಷಿ ಬಗೆಯುವ ಕುಹಕ ಕಂಟಕದ ಕರ್ಕಸದ ಕೇಕೆ ಪ್ರಚಂಡ ಮಾರುತಗಳ ಪ್ರಳಯ ತಾಂಡವದ ಆಶ್ಚರ್ಯದ ಮಹಾನಿಪುಣ ಕಪಟ ದ್ಯೂತ್ಯ ವಿದ್ಯಾ ವಿಶಾರನಾದ ಈ ಶಕುನಿಯೊಡನೆಯೋ ನಿಮಗಳೆಲ್ಲರ ಸರಸ ಸಲ್ಲಾಪ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮಾತ ದುರ್ಯೋಧನ ಹೇಳು ಅಂದು ನಿರಪರಾಧಿಗಳು ನಿಸ್ಸಹಾಯಕರು ನನ್ನ ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ಏ ದ್ರೋಹಿ ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನೇ ಕೈ ಕಾಲುಗಳು ಕಂಪಿಸುತ್ತಿರುವುದು. ನರನಾಡಿಗಳಲ್ಲಿ ರಕ್ತವು ಕೌರವೇಶ್ವರ ನನ್ನೇ ಗುಂಡಿಗೆಯು ಸಿಡಿಯುತ್ತಿರುವುದು. ನನ್ನೇ ಗುಂಡಿಗೆಯು ಸಿಡಿಯುತ್ತಿರುವುದು. ಅಂದು ನಿನ್ನ ಕಾರಾಗೃಹದಲ್ಲಿ ದಿನಕ್ಕೆ ಒಂದು ಇಡಿ ಅನ್ನ, ಒಂದೇ ಒಂದು ಒಳಲು ನೀರು, ಒಂದೇ ಒಂದು ಒಳಲು, ಒಂದೇ ಒಂದು ಇಡಿ ಅನ್ನವನ್ನು ಕೊಡುತ್ತಿದ್ದೆ ಅಲ್ಲವೇ? ನೀನು ಕೊಡುತ್ತಿದ್ದ ಇಡೀ ಕೂಳಿಲ್ಲ ನಮ್ಮಾರಿಗೂ ಹಸುವು ನೀವು ಸಿತ್ತಿರಲ್ಲ ಕೌರವೇಶ್ವರ, ಹಸುವು ನೀವು ಸಿತ್ತಿರಲಿಲ್ಲ. ಆದ್ದರಿಂದ ನನ್ನ ತಮ್ಮಂದಿರು ಸಮೂಹ ಸೇರಿ ನನ್ನೊಬ್ಬನಿಗೆ ಆ ಇಡೀ ಕೂಳನೊಬ್ಬನಿಗೆ ತಿಳಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತಿದ ಹಾಗೆ ಮಾಡಿ, ನನ್ನೀ ಶ್ವಾಸದಲ್ಲಿ ಉಸಿರು ಬತ್ತಿದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸ ಮಾಡಿ ಅವರೆಲ್ಲರೂ ಉಪವಾಸ ಮಾಡಿ ಏ ದ್ರೋಹಿ
ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ಸುಯೋಧನ. ಒಬ್ಬೊಬ್ಬರಾಗಿ ಹತರಾದರು. ಸತ್ತ ಮೃತದೇಹದ ವಾಸನೆಯನ್ನು ತಾಳಲಾರದೆ ಹೊರಗೆ ಕಾಣುತ್ತಿದ್ದ ಕಿಟಕಿಯಿಂದ ನನ್ನ ತಮ್ಮಂದಿರ ದೇಹವನ್ನು ಎಳೆದು ಹೊರಗೆ ಬಿಸಾಡಿದ ಕೂಡಲೇ ಅಲ್ಲಿದ್ದ ಸಾವಿರ ರಣಹದ್ದುಗಳ ಗುಂಪು ನನ್ನ ತಮ್ಮಂದಿರ ದೇಹವನ್ನು ಕಿತ್ತು ಎಳೆದು ತಿನ್ನುತ್ತಿದ್ದ ದಾರುಣ್ಯ ದೃಶ್ಯವನ್ನು ನಾನಿನ್ನು ಮರೆತಿಲ್ಲ ಗೌರವೇಶ್ವರ. ನಾನಿನ್ನು ಮರೆತಿಲ್ಲ. ಅಂದಿನ ದಾರುಣ್ಯ ದೃಶ್ಯ ನನ್ನ ಶ್ರುತಿಯ ಪಟಲದಲ್ಲಿ ಅಳಿಯದೆ ಉಳಿದು ನಿರಂತರ ಘಟಕನ ಬಾಳಾಗ್ನೆಯಲ್ಲಿ ಬೆಂದು ಕುಗ್ಗಿ ಕೊರಗಿರುವ ಈ ದೇಹವನ್ನು ದ್ರೋಹಿ ಅಣು ಅಣುವಾಗಿ ತುಂಡರಿಸಿ ಕತ್ತರಿಸಿ ಬಿಸಾಡಿ ನೋಡಿದರು. ಸೇಡು ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ರಕ್ತಕ್ಕೆ ರಕ್ತ ಎಂಬ ಮಾಸರಿದ ಮಾತೇ ಸಾಗಿ ಮತ್ಯಾವಾಸ್ಯಕಾಂಕ್ಷೆಗಳು ಅಳಬೇಡಿರಿ ದುರ್ಯೋಧನ ತಮ್ಮ 90 ಮಂದಿ ಸಹೋದರರನ್ನು ನರಕದಲ್ಲಿ ನಿರಾಂಜನ ಮಾಡಿಸುವೆನು. ಅಳಬೇಡಿರಿ. ದುರ್ಯೋಧನ ಕರುಣೆ ತೋರಿದ ಮಾವನನ್ನು ಕರೆದು ಆದರಿಸಿ ಸತ್ಕರಿಸಬೇಕಾದ ಈ ಸಗುನಿ ಮಾವನನ್ನು ಕೆಣಕಿ ಕಠೋರ ಹೃದಯನ್ನಾಗಿಸಿದ ಕುರುಕುಲದ ಕೀಟವೇ ಕೇಳು. ಕುರುಕುಲದ ಕೀಟವೇ ಕೇಳು. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ಸಮಾಂತರಾಗರಿಂದ ಓಲೈಸಿಕೊಂಡು ಅವರಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ಅವರಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ರಾಜಾದಿರಾಜ ರಾಜಮಾರ್ತಾಂಡ ಸಗನಿ ಮಹಾರಾಜ್ ಕಿ ಸಗನಿ ಮಹಾರಾಜ್ ಕಿ ಎಂದೋಲೈಸಿಕೊಂಡು ಮೆರೆಯಬಹುದಾಗಿತ್ತು. ಆದರೆ ನಿನ್ನ ತಂತ್ರ ಕುಟಿಲ ತಂತ್ರದಿಂದ ಅವೆಲ್ಲವೂ ನಾಶವಾದವು. ಗಾಳಿ ಗೋಪುರವಾದವು. ದುರ್ಯೋಧನ ಇರಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗತಸ್ಮರಣೆಯಲ್ಲಿ ಭವಿಷ್ಯವು ಅಲಸ್ಯವಾಗುವಂತೆ
ಗೌರವೇಶ್ವರ ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು. ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ಆಯುಕ್ತವನ್ನು ಅನುಸರಿಸಿ ಸದಾ ನಿನ್ನ ಸೇವೆಗೈದು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯ ನಡೆಸಿ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಈ ನಿನ್ನ ರಾಜ್ಯದಲ್ಲಿ ಅಸಾಧ್ಯ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ಅಸಾಂತ್ಯ ಬಿರುಗಾಳಿಯನ್ನು ಎಬ್ಬಿಸಿ ನಿನಗೂ ಪೌಂಡಿನವರಿಗೂ ದೊಡ್ಡ ವೈರತ್ವನ್ನೇ ಹುಟ್ಟಿಸಿ ನಿನ್ನನ್ನು ಮಣ್ಣಾಗಿಸೊಳಗೆ ಸಗುನಿಗೆ ಇನ್ನೆಲ್ಲಿ ಶಾಂತಿ, ಇನ್ನೆಲ್ಲಿ ವಿಶ್ರಾಂತಿ. ಈ ಸಗುನಿಗೆ ನಿನ್ನ ಮಣ್ಣಿನಲ್ಲಿ ಮಣ್ಣಾಗಿಸುವವರೆಗೂ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ನನ್ನೀ ಸೇಡಿನ ದಾವಾಗ್ನಿ ಜೊಲೆವು ನತ್ತಿದೆ ದೇಶದ ಜೋಲೆ ಜಯಿಸುತ್ತಿರುವುದು ಲೋಕದ ರಾಳೆ. ನೆತ್ತಿದ ದೇಶದ ಜೋಲೆ ಜಯಿಸುತ್ತಿರುವುದು ಲೋಕದ ರಾಳೆ. ಅರಳಿದ ನಾವು ಎಲ್ಲೆಲ್ಲೂ ಅರಳಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶ ಜನರು ತಗದಗ ನೆತ್ತಿದ ದೇಶದ ಜೋಲೆ ಜಯಿಸುತ್ತಿರುವುದು ಲೋಕದ ರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ಸೆರೆಮನೆಯಲ್ಲಿಟ್ಟ. ಅಣ್ಣ ತಮ್ಮಂದಿರು 100 ನಾವು ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿತು ಆಸರ ಮನಸಾವು ತಗದಗ ನೆತ್ತಿದ ದೇಶದ ಜಾಲೆ ಜಯಿಸುತ್ತಿರುವುದು ಲೋಕದ ರಾಳೆ. 100ರಲ್ಲೊಬ್ಬನೇ ಉಳಿದಿರನೀಗ ತೀರಿಸಿದ ಜನ ಸಾಲವ ಬೇಗ. 100ರಲ್ಲೊಬ್ಬನೇ ಉಳಿದಿರನೀಗ ತೀರಿಸಿದ ಜನ ಸಾಲವ ಎಮ್ಮರವಾಗಿದೆ ನನ್ನೆಯ ಸೇಡು 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 ಸೇಡು. ಎಮ್ಮರವಾಗಿದೆ ನನ್ನೆಯ ಸೇಡು ಮಸಾನವೆನುವುದು ಕೌರವನಾಡು. ಮಸಾನವೆನುವುದು ಕೌರವನಾಡು. ಗೌರವೇಶ್ವರ ನನ್ನೀ ಸೇಡಿನ ದಾವಾಗ್ರೆ ಜೊರೆಯು ದಗನೆ ಹತ್ತಿ ಉರಿತಿರುವುದು. ಗೌರವ ನರಕದ ಭಯಂಕರ ಹಿಂಸೆಗಿಂತಲೂ ನೀನು ಸತ್ತಿ ಸೇರುವ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸತ್ತಿನಿಂದಾಗುವ ಹಿಂಸೆಯು ಭಯಾನಕ, ಅತಿ ಭಯಾನಕವಾಗಿರಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರು ಯಾರಿಲ್ಲದಂತೆ ಮಾಡಿ ನೇರವಾಗಿ ನಿನಗೆ ನರಕದ ಮಾರ್ಗವನ್ನು ನೀಡಿಸಿ ನೇರವಾಗಿ ನಿನಗೆ ನರಕದ ಮಾರ್ಗವನ್ನು ನೀಡಿಸಿದೆವು. ನರಕದ ಮಾರ್ಗವನ್ನು ನೀಡಿಸಿದೆನು.
ಯಾರಿಗೆ ಮಾವ ನರಕದ ಮಾರ್ಗ? ನಿನ್ನ ವೈರಿಗಳಾದ ಪಾಂಡವರಿಗೆ ಏನಷ್ಟರಲ್ಲಿ ಅದಿರಲಿ, ನಾನು ಮಾಡಿದ್ದು ಯುಕ್ತವೇ ಶಕುನಿ? ಚಿಂತೆ ಯಾಕೆ ಕುರುರಾಜ? ಜಯಗ್ರತ ಕೃತವರ್ಮಾದಿಗಳು ನಿಮ್ಮ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದಿಲ್ಲವೇ? ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯ ವೀರನು, ಜ್ಞಾತಿ ಹಿಂಸೆ, ಸ್ವಹಿತ ಕಲಹ, ಇದು ಉಚಿತವೇ ಮಾವ? ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಕೃಷ್ಣನು ಅಸ್ಥಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಸಂಧಾನವನ್ನು ಏರ್ಪಡಿಸುವಂತನ್ನ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ತಪ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾಂತಕ್ಕೆ ಯದು ನಂದನರೋ ಅಗ್ರಜಾಂತಕ್ಕೆ ಯದು ನಂದನರೋ ದರಿದ್ರಾಂತ ಗೆಳೆಯ ಎದುರನಂ ಸಂಧಿಸಲ್ ದೊನ ಕುಟೀರಗೆ ಹೋಗಿರ್ಪುರೈ ದನ ಕುಟೀರಗೆ ಹೋಗಿರ್ಪುರೈ ಸೈಸಲು ಹೊಸತೊಳವು ಎನಗೆ ಅಗ್ರಜ ಈಗಾಗಲೇ ರಾಜಪಥವನ್ನು ದಾಟಿ ತಪ್ಪಿದವರ ಮುರುಕು ಜೋಪಡಿಯನ್ನೇ ಆಶ್ರಯಿಸಿರುವಂತೆ. ಎಷ್ಟೊಂದು ಅವೇಳ ನಗರದ ಎಷ್ಟೊಂದು ಅವ ಹೇಳಲವಲ್ಲ ಪ್ರಿಯ ಸಹೋದರ. ಮತ್ತೆ ಎದುಬದಿಯು ಭಕ್ತರ ಪರಾಧೀನನು. ಇದರನಂತ ಭಕ್ತರು ಭಕ್ತಾರಿರುವರು ಹೇಳು. ಎದ್ದರಿರಬಹುದು ಅಗ್ರಜ. ಈ ದಿನ ಭಕ್ತರ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದು ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಅಗ್ರಜ ಕುಲಚಲವೆಂಬ ಗದೆರದ ಪಂಡ ಭೀಮನ ಕೊಂಡಿಗೆ ಬೆದರತ್ತ ಪಾನ ಮಾಡದೆ ಹೊರಗೊಳ್ಳದು. ಹೇಗಿರುವಾಗ ಸತ್ಕಾರವಂತೆ ಸತ್ಕಾರ. ನಾಳೆ ಒಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ ಎಚ್ಚರಿಕೆ. ಎಂಬುದಾಗಿ ಕೃಷ್ಣನ ಕಾಂತಿದವರು
ಸಹೋದರ, ನೋಡಿದೆಯಾ ಮಾವ, ಈ ನನ್ನ ತಮ್ಮ ದುಶ್ಯಾಸನ ಸಮಾಧಾನ ಪಡಿಸಲು ನನ್ನಿಂದ ಒಂದು ಸಾರಿ ಅಸಾಧ್ಯವಾಗಿದೆ. ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ, ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಜೋಪಡಿಯಲ್ಲಿ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ವಂಚಕನಾಗಿ ಅದು ಹೇಗೆ ಅಪಮಾನ ಸಹಿಸಿಕೊಳ್ಳುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಕೃಷ್ಣನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುತ್ತಾರೋ ಅವರನ್ನೇ ಧ್ವಂಸ ಮಾಡಿ ಅಂತವನಿಗೆ ಮನ್ನಣೆಯ ಕೌರವೇಶ್ವರ. ಇಷ್ಟನ್ನು ಹೇಳಿವೆಲ್ಲ ಶಕುನಿ, ನನ್ನ ಹೇಗೆ ಆದವರೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲೆ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ವಿಷದ ಕಾಳಿಂಗ ಸರ್ಪ ಹಲ್ಲನ್ನು ಕಿತ್ತ ಬಳಿಕ ಅದರನ್ನೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೇನೆಯು ನಿನಗೆ ಹೆಚ್ಚಿನ ಅವಶ್ಯಕತೆ ಆಗಿತ್ತು. ಯದುಪತಿಯನ್ನು ಯಾದವ ಸೇನೆಯಿಂದಲೇ ಮಾಡುವ ಸುಯೋಗವು ನಿನಗೆ ಒದಗಿರುವುದು. ಆದರೆ ಕೃಷ್ಣನು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ನಿನ್ನ ತಮ್ಮನಾದ ಅರ್ಜುನನಿಂದ ನಿನ್ನ ಸಂಕಟ ಪಾರು ಮಾಡಿದನು ಕೌರವೇಶ್ವರ. ಸರಿಯಾಗಿ ಹೇಳಿದೆ ಸೋಮದ ರಾಜ. ಮಾವ, ನೀನು ಹೇಳುವಂತೆ ಕೃಷ್ಣನು ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಏಕೆ? ಪಾಂಡವರೆಲ್ಲರೂ ಕೃಷ್ಣನ ಆಧಾರಧಾರಕರಲ್ಲವೇ? ಇದ್ದರೋ ಇರಬಹುದು. ಕೌರವೇಶ್ವರ, ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತು ಕಾಡಿ ಹೋದಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಂಧವ್ಯಗಳು ನಷ್ಟವಾದವು. ಪುನಃ ಅದನ್ನು ಹೊಂದುವುದು ಅಂದರೆ ಸಾಧ್ಯವಿಲ್ಲ. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಚದಲ್ಲಿಡುವುದು ಉಚಿತವಲ್ಲ. ಸರಿ, ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ನಿಂತು ಸೆಣಸಿ ರಾಜ್ಯವನ್ನು ಪಡೆಯಲಿ. ಅದನ್ನು ಬಿಟ್ಟು ದೈನ ವೃತ್ತಿ ಏಕೆ? ದೇಹಿ ದೇಹಿ ಭಿಕ್ಷೆ ಕೊಡು, ರಾಜ್ಯ ಕೊಡು ಎಂದು ಸರಿ ಹಾಗೆ ಹೇಳಿದೆ ಸೋಮದ ರಾಜ. ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ಗುರು ಸಾಮ್ರಾಜ್ಯ ಕೊಚ್ಚಿ ಹೋದರೂ ಸರಿಯೇ, ಯುದ್ಧದ ಹೊರತಾಗಿ ಆ ಹೇಳಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕೊಡಲಾಗದು. ಕೂಡದು.
ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಭಾರಿ ಭಾರಿ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಆ ವಿಚಾರದಲ್ಲಿ ನನಗೊಂದು ಸಲಹೆ ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿ ಪುನಃ ಹೇಳುವೆನು. ನಿನ್ನೇನು ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಅನ್ಯತ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ, ನಡೆ. ನಿನಗೆ ಮರಣವು ನಿಶ್ಚಯ. ನಡೆ ಕೌರವೇಶ್ವರ. ಸಾರ್ವಭೌಮ ಕೌರವೇಶ್ವರ, ಕುರುಕುಲದ ಕೀಟವನಡೆ, ಕೊಬ್ಬಿದ ಕುರಿಯನ್ನು ಒಬ್ಬಿದ ರಣಮಾರ್ಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ. ಈ ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ರತ್ನ ಸಿಂಹಾಸನದ ಮೇಲೆ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನನ್ನು ಅನಾಥ ಶವವನ್ನು ಮಾಡುತ್ತಿದ್ದರೆ ನಾನು ಶಕುನಿಯೇ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ಬಲ್ಲೆಯ ಮೂಡ. ಸಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಏ ನಿನ್ನ ಕುರುಕುಲ ವಂಶವನ್ನೇ, ನೀ ಎಂದರೆ ನಿನ್ನನ್ನು ನಿನ್ನವರಿಂದಲೇ ನಿರ್ಮೂಲ ಮಾಡುವುದೆಂದರ್ಥ. ನಿರ್ಮೂಲ ಮಾಡುವುದೆಂದರ್ಥ. ಅಧಿಕಾರ ಇದೆ ಎಂದು ಕೊಬ್ಬಿ ಮರೆಯುವನ ಮೂಡ. ಎಷ್ಟು ದಿನವಾ ನಿನ್ನ ಅಧಿಕಾರ? ಎಷ್ಟು ದಿನವಾ ನಿನ್ನ ಅಧಿಕಾರ? ನಿನ್ನದಲ್ಲ ಅಧಿಕಾರ, ನನ್ನ ಅಧಿಕಾರ, ನನ್ನ ಅಧಿಕಾರ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದ್ರೋಹಿ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ಕೌರವ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ದ್ರೋಹಿ, ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ದ್ರೋಹಿ
ವೀರತನವ ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಪಾಪ ಕರ್ಣ ವೀರತನವ ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ಹಿಡಿದದ್ದು ನಿಲ್ಲುವನು ಭೀಮಸೇನನು ಅವನ ಕಲೆಯಿಂದ ವೃಂದ ಮುಂದ ಕುಸ್ತಿ ಕೆಡುವನು ಅವನ ಕಲೆಯಿಂದ ವೃಂದ ಮುಂದ ಕುಸ್ತಿ ಕೆಡುವನು ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ದ್ರೋಹಿ ಅಧಿಕಾರ 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 ಮದದಿಂದ ಕುಂದಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ಕುರುಕುಲದ ಕೀಟವೆನ್ನೇ ನನ್ನ ಸಲಹೆಯನ್ನೇ ನೀನು ಕೇಳುತ್ತಿರೋ ನಿನ್ನ ಕುಲದ ಬೇರನ್ನೇ ಕಿತ್ತಿ ಬಿಸಾಡುವೆನು ಕಿತ್ತಿ ಬಿಸಾಡುವೆನು ಗಾಂಧಾರಿ ಏ ಸಹೋದರಿ ಇವನು ಮೊದಲೇ ಇಂಥವನೆಂದು ತಿಳಿದಿದ್ದರೆ ನಿನ್ನ ಗರ್ಭವನ್ನು ಸೆಳೆ ಈ ಪಿಂಡವನ್ನು ಹೊರತೆಗೆದು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಪೀಡೆ ಪಿಶಾಚಿಗಳಿಗೆ ಔತಣವನ್ನು ನೀಡುತ್ತಿದೆ ಕೌರವ ಇವೆಲ್ಲ ದಾಳಗಳ ಆಟವನ್ನು ನೀನೇನ ಬಲ್ಲೆಯ ಮೂಡ ದಾಳಗಳ ಆಟವನ್ನು ನೀನೇ ಬಲ್ಲೆಯ ದಾಳಗಳೆಲ್ಲವ ಮರುಳೆ ಇವುಗಳು ತಾಳಗಳೆಲ್ಲವೋ ತಾಳಗಳೆಲ್ಲವ ಮರುಳೆ ಇವುಗಳು ತಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು ಅನುಜರದೇಹದ ಮೂಳೆಗಳು ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ದ್ರೋಹಿ ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರು ವಂಶವೇ ಹಾಳು ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರು ವಂಶವೇ ಹಾಳು ಕಾಳ ಸರ್ಪವನ್ನು ಸುಳಿದಬ್ಬಿಸಿದ ಕೂಳ ಕೌರವನೆ ಕೇಳು ನಾಳೆ ನಡೆಯಲಿರೋ ಘೋರ ತಾಳದಲ್ಲಿ ಕೌರವನಿಗಳ ಸಾಲು ನಾಳೆ ನಡೆಯಲಿರೋ ಘೋರ ತಾಳದಲ್ಲಿ ಕೌರವರಣಗಳ ಸಾಲು ಸರ್ಪ ಕಿರೀಟವ ಧರಿಸಿ ಧರ್ಮದ ಮೆರೆಯುವ ದುರುಳನೆ ಕೇಳ ಸರ್ಪ ಕಿರೀಟವ ಧರಿಸಿ ಧರ್ಮದ ಮೆರೆಯುವ ದುರುಳನೆ ಕೇಳ ಅದ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಅದ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತಡೆಯನ್ನು ಮುರಿಸಿ ಮರ್ಮಾಂಗದಿ ನಿನ್ನ ತಡೆಯನ್ನು ಮುರಿಸಿ ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ಇವುಗಳು ತಾಳಗಳೆಲ್ಲವೋ
ಪರಮಾತ್ಮ ವಾಸುದೇವ ವಾಸುದೇವ ಪರಮಾತ್ಮ ವಾಸುದೇವ ವಸುದೇವ ಸುತನೆ ಹೇ ಮುಕುಂದ ವಸುದೇವ ಸುತನೆ ಹೇ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕ ನಂದ ಪರಮಾತ್ಮ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೆ ಹೇ ಮುಕುಂದ ವಸುದೇವ ಸುತನೆ ಹೇ ಮುಕುಂದ ಪರಮಾತ್ಮ ವಾಸುದೇವ ಕೃಷ್ಣ ದೇವಕಿ ಸುತನೆ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ದೇವಕಿ ಸುತನೆ ದುಷ್ಟ ವಿನಾಶ ದೇವಕಿ ಸುತನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಪರಮಾತ್ಮ ವಾಸುದೇವ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರೊಳ್ಳು ಮುಕ್ತಿ ಪ್ರದಾತ ಪರಮಾತ್ಮ ದಾಸ ದಾಸರೊಳ್ಳು ಮುಕ್ತಿ ಪ್ರದಾತ ವಸುದೇವ ಸುತನೆ ಹೇ ಮುಕುಂದ ವಸುದೇವ ಸುತನೆ ಹೇ ಮುಕುಂದ ಪರಮಾತ್ಮ ವಾಸುದೇವ ಕೃಷ್ಣ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಚಳ ಅಭಯವನಿತ್ತವನೇ ವಾಸುದೇವ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಚಳ ಅಭಯವನಿತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಪರಮಾತ್ಮ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ
ಗಾತ್ರದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ನನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ಸದಾ ನೆಲೆಗೊಂಡಿರುವುದು. ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತ ಮಹಾಮಹಿಮನಾದ ಕರುಣಾಮಯನು, ಸರ್ವಶ್ರೇಷ್ಠನು, ಸರ್ವಂತ ಯಾರ್ಮೀಯೂ ಆದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ರಾಜವೈಭೋಗಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಇದೋ ನಿನಗೆ ಅರ್ಪಿತವಾಗಲಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ಗೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ಪರಮಾತ್ಮ, ವಾಸುದೇವ, ಲೋಲಾ ವಾರಿದ ಮಾಲಾ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿದ ಮಾಲಾ, ಕರುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲವುದೇ ನಿನ್ನಯ ಲೀಲಾ. ಕೃಷ್ಣ, ಕೃಷ್ಣ, ಬಣ್ಣಿಸಲವುದೇ ನಿನ್ನಯ ಲೀಲಾ. ಪರಮಾತ್ಮ, ಬಣ್ಣಿಸಲವುದೇ ನಿನ್ನಯ ಲೀಲಾ. ಬಣ್ಣಿ
ವರ್ಣಿಸಲವುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ವಾಸುದೇವ ನೀರಜಲೋಚನ ದರುಶನ ತಾರ ಮರೆ ಕೇಳಿ ನೀ ಪಾರೆಯ ಮುರಾರಿ ಬಸಲ ಕೊರೆಯಾಲಿಸಿ ಸೌರೇ ಮೊರೆ ಕೇಳಿ ನೀ ಪಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎಲ್ಲ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ ಒಂದ್ಯಾ ನನ್ನಪ್ಪ, ಇಂದಿಗೆ ಈ ದೀನನ ಮೇಲೆ ದಯೆ ತೋರಿ ದರ್ಶನವಿತ್ತೀಯ ನನ್ನಪ್ಪ. ಪರಮಾತ್ಮ ವಿದುರ, ಈ ನಿಮ್ಮ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು ನನ್ನಪ್ಪ, ಪಾವನವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಸತವಂದನವಯ್ಯ ಶತಪತ್ರಧಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆ ಯಾಮನ ಮಂದಿರದಿ, ಪರಮಾತ್ಮ ಬೆಳಗಿದೆ ಯಾಮನ ಮಂದಿರದಿ, ಅರಿಸಿದೆ ಅಂಧಕಾರ ಮನದಿ, ಪರಮಾತ್ಮ ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ, ಪರಮಾತ್ಮ ಪಾಲಕಡಲೊಳು ಲೀಲೆಯ
ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ನೋಲಲೋಚನೆ ಒಂದೆಯ ಕಡುಸಿಲೆಯಾದ ಜಗನ ಕಡೆದು ಹರಿಯೇ ಪರಮಾತ್ಮ ಕಡುಸಿಲೆಯಾದ ಜಗನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊಲೆಗೆ ಗುರುಳಗಿ ಗಂಡ ಕರುಳನ್ನು ಮರಳುಳು ಧರಿಸಿದೆಯ ಪರಮಾತ್ಮ ಕರಳ ಮೊರೆ ಕೇಳಿ ಗುರುಳಗಿರಣ್ಣನ ಕರುಳನ್ನು ಮರಳುಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯದ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯದ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ ಪರಮಾತ್ಮ. ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿಮ್ಮ ನಿಮ್ಮ ಅಣುಸ್ವರೂಪನಾದ ನಾನು ಏನು ತಾನೇ ಕೊಡಬಲ್ಲೆ ದೇವಾ? ವಿದುರ, 40 ವರ್ಷದಿಂದಲೂ ಈ ಕುಟೀರದಲ್ಲಿ ಕಾಮ ಕ್ರೋಧಾದಿಗಳಿಗೆ ಎಡೆಗೊಡದೆ ಈ ಗೋಮಾತೆಯ ಕ್ಷೀರದಿಂದಲೇ ವಾಸಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನು ಹರಿಯನೆ ವಿದುರ. ಪರಮಾತ್ಮ ವಿದುರ ನಿನ್ನೆ ಗುಣಸಾಗರ ನುಡಿಹಮೃತಮಯ ಮಧುರ. ವಿದುರ ಪರಮಾತ್ಮ ವಿದುರ ನಿನ್ನಿ ಗುಣಸಾಗರ ನುಡಿಹಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ವಿದುರ ಪರಮಾತ್ಮ ನಿನ್ನೆಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ವಿದುರ ಪರಮಾತ್ಮ ನಿನ್ನೆಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಪರಮಾತ್ಮ ಕಾಮಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ.
ಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ಧೂಮೆ ಆಧಾರ ವಿದುರ 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 ಪರಮಾತ್ಮ, ವಿದುರ ಹೀಗಿರುವಾಗ ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಿಲ್ಲದೆ ಮತ್ತೇನು ಇಲ್ಲವಲ್ಲ ತಂದೆ. ಆ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಸಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟ ಹಣ್ಣುಗಳ ರುಚಿಯಂತೂ ಆಹಾ ಇನ್ನೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ ವಿದುರ. ವಿದುರ ಪರಮಾತ್ಮ, ವಿದುರ ಏನೆಂದು ಹೇಳಲಿ? ಏಕೆ ತಡವೇರಿಸುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ತಂದೆ. ತನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ಇದು ತೆಗೆದುಕೊಳ್ಳಿ. ನೋಡಿದ್ಯಾ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರವು ತಮ್ಮ ತುದಿನಾಲಿಗೆ ನೆನೆಯುವಂತಿಲ್ಲವಲ್ಲ ದೇವ. ವಿದುರ, ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ನೀನು ನನಗೆ ಕೊಟ್ಟ ಕ್ಷೀರವು ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಕ್ಷೀರ ಸಾಗರವೇ ಅಲ್ಲಿ ಉಕ್ಕಿ ಹರಿಯುತ್ತಿರುವುದು ನೋಡುವುದಿರಾ? ಆಹಾ, ಪರಮಾತ್ಮ, ಧನ್ಯನಾದನು ತಂದೆ, ಧನ್ಯನಾದನು. ಬ್ರಹ್ಮಾಂಡ ದೇಶ ಭುವಿಯೋಳ್ ಭಕ್ತ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತ. ಪರಮಾತ್ಮ, ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಮಾನಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ,
ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಪರಮಾತ್ಮ, ಕ್ಷೀರಸಾಗರ ಸಹನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ತಂದೆ, ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ನಿನ್ನ ಮಹಿಮೆಯನ್ನು ನಿನ್ನ ತಾಯಿಯಾದ ಯಶೋಧ ದೇವಿ ಒಬ್ಬಳಿಂದಲೇ ಅರಿಯಲು ಸಾಧ್ಯ. ಪಾಮರನಾದ ನನ್ನಿಂದ ಸಾಧ್ಯವೇ ನನ್ನಪ್ಪ? ವಿದುರ, ಪರಮಾತ್ಮ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ ನನ್ನಪ್ಪ, ಸಾರ್ಥಕಪಡಿಸಿಕೊಂಡೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು. ವಿದುರ, ಪರಮಾತ್ಮ, ನಾನು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಆ ದುರ್ಯೋಧನನ ಸ್ಥಾನಕ್ಕೆ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನೇ ನೋಡುವಂತೆ. ಅಲ್ಲಿ ಬಾವಿದ್ರ ಆಗಬಹುದು. ಪರಮಾತ್ಮ, ಪರಮಾತ್ಮ, ಜಗದ ಜೀವನದ ತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಪರಮಾತ್ಮ, ವಿದುರ, ನಿಗಮಗೋಚರನೆ ನಿರ್ಮಲ ಮಗ ನಿನ್ನ. ಪರಮಾತ್ಮ, ನಿಗಮಗೋಚರನೆ ನಿರ್ಮಲ ಮಗ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವರಲ್ಲಿ ಅವನಿಗೆ ಸಿಲುಕಿದ ಬಾತಿಯ ಮನುಜರ. ಪರಮಾತ್ಮ, ಪವನಿಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವರೋಗ ವೈದ್ಯ. ಈ ಪರಿಪಾಲಿಪ ಭವರೋಗ ವೈದ್ಯ. ಪರಮಾತ್ಮ, ವಾಸುದೇವ, ಕೃಷ್ಣ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ